ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಿನ್ಕೊಂಬಿಟ್ಟಿದ್ದಾರೆ ನೋಡಿ. ಹೌದೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿದೆ ಬಹುಶಃ ಈ ಸಿನಿಮಾ ಆದ್ಮೇಲೆ ನೀವು ತುಂಬಾ ಬ್ಯುಸಿ ಆಗ್ತೀರಾ ಅಂತ ಅವ್ರಿಗೆ ಹೇಳಿದೆ ಸಂದರ್ಶನ. ಖಂಡಿತ ಇಲ್ಲ. ಇದರಲ್ಲಿ ವಿವೇಕ್ ಅವರು ಅದೇ ಪರ್ಟಿಕ್ಯುಲರ್ ಕಾಸ್ಟಿಂಗ್ ಅನ್ನೋದೈತಲ್ವಾ, ಅದರಲ್ಲಿ ಗೆದ್ದವ್ರೆ. ಅಂದರೆ ಪ್ರಶಾಂತ್ ಸರ್ ಇರ್ಬೋದು, ಆಮೇಲೆ ಈ ಪಚ್ಚನ್ ಗ್ಯಾಂಗ್ ಇದೆಯಲ್ಲ, ಎಲ್ಲ ರಂಗಭೂಮಿ ಕಲಾವಿದರು. ಆ ಸಣ್ಣ ಪುಟ್ಟ ಪಾತ್ರಗಳು ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಮೆಂಟ್ ಅಂತ ಬರ್ತಾನೆ, ಬರೋದೇ ಒಂದು 3-4 ಇದ್ರಲ್ಲಿ ಬರೋದು ಅಷ್ಟೇ. ನೀವು ನಮ್ದು ಸಿಮೆಂಟ್ ಅನ್ನೋ ಓಪನಿಂಗ್ ಅಂದರೆ ಇವ್ನು ಸಿಮೆಂಟ್ ನೋಡಿ ಎಬ್ಬರಿಸ್ತೀನಿ ಎತ್ತಿಗೆ ಎದಾಡ್ತಾನೆ. ಏನು ಖುಷಿ ಕೊಡುತ್ತೆ ಆ ಕ್ಯಾರೆಕ್ಟರ್ ಅಂದರೆ, ಭಯಾ ನಿಮಗೋಸ್ಕರ ಗಿಫ್ಟ್ ಭಯಾ ಭಯಾ ಅಂತಾರೆ. ತುಂಬ ಖುಷಿ ಕೊಡುತ್ತೆ ಆ ಕ್ಯಾರೆಕ್ಟರ್. ಆಮೇಲೆ ಅವ್ರು ಇನ್ನೊಂದು ಬೆಂಗಳೂರಿಂದ ಸಪ್ಲೈ ಮಾಡೋಕ್ಕೆ ಬಿಸ್ನೆಸ್ ಮಾಡೋಕೆ ಬರ್ತಾರಲ್ಲ, ಬಿಸ್ನೆಸ್ ಮಾಡೋಕೊಬ್ರು ಅಲ್ಟಿಮೇಟ್ ಆ ವಿವೇಕ್ ಅಂತ ನಮ್ಮ ಡೈರೆಕ್ಟರ್ ಬರ್ತಾರೆ. ಅದನ್ನು ಸೂಪರ್ ಆಗಿ ನೋಡಿ, ಅವರು ಒಂದು ಕ್ಯಾರೆಕ್ಟರ್ ಹಾಕೊಂಡವ್ರೆ. ಅಂದರೆ ಎಲ್ಲವೂ ಪ್ರತಿಯೊಂದು ಆಮೇಲೆ ನೋಡಿ, ಎಲ್ಲರೂ ರಂಗಭೂಮಿ ಕಲಾವಿದರೆ. ನಮ್ಮ ಡೈರೆಕ್ಟ್ರು ಕೂಡ ಇವಾಗ ರಂಗಭೂಮಿ ಕಲಾವಿದರು. ಸೊ ಅಲ್ಲಿಂದ ಅವ್ರು ಹೊರಗೆ ಬಂದು ಆಮೇಲೆ ಆರ್ ಜೆ ಆಗಿ ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು ಇವತ್ತು ಡೈರೆಕ್ಟರ್ ಆಗಿದೆ. ಮಂಜಣ್ಣ, ಈಗ ನಿಮ್ಮದು ಅಂಬಿ ನಿಂಗೆ ವಯಸ್ಸಾಯಿತು ಸಿನಿಮಾ ನಂತರ ನಿಮ್ಮದೊಂದು ಫೇಸ್ ಇದೆಯಲ್ಲ, ಕಂಪ್ಲೀಟ್ಲಿ ಒಂದು ನ್ಯೂ ಫೇಸ್ ಫಾರ್ ಯುವರ್ ಜರ್ನಿ, ಇದು ನಿಮ್ಮ ಕರಿಯರು ಅಂತ ಹೇಳ್ಬೋದು. ಸುದೀಪ್ ಸರ್ ಅವರ ಗೆಳೆತನ, ಬಿಗ್ ಬಾಸ್ ಆಗಿದ್ದು, ಮ್ಯಾಕ್ಸು ಮಾರ್ಕು ಈ ಸಿನಿಮಾಗಳಾಗಿದ್ದು, ಈಗ ಮ್ಯಾಂಗೋ ಪಚ್ಚ, ಇದೆಲ್ಲ ಮತ್ತು ನಿಮ್ಮ ಆ ಫೇಸಲ್ಲೇ ಮದುವೆ ಆಗಿದ್ದು, ಬಿಸ್ನೆಸ್ ಶುರು ಮಾಡಿದ್ದು, ಹೋಟೆಲ್ ಬಿಸ್ನೆಸ್ಸು ಎಲ್ಲ ಏನನ್ಸುತ್ತೆ ಮಂಜಣ್ಣ? ಖುಷಿನ ಸರ್. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಪಾಸಿಟಿವ್ ಎನರ್ಜಿ ಇರಬೇಕಣ್ಣ. ಒಂದು ನೇಚರೇ ಸಪೋರ್ಟ್. ಇವಾಗ ನಮಗೆಲ್ಲನೂ ನೇಚರಿಂದನೇ ನಾವು ದೇವರು ಅಂತ ನಂಬೋದು, ನೇಚರಿಂದನೇ ಎಲ್ಲನೂ ಆಗ್ತಿದೆ, ಎಲ್ಲವೂ ಒಳ್ಳೆಯದು ಅಂತ ಹೇಳೋದು. ನಮ್ಮ ಸುತ್ತಮುತ್ತ ಒಳ್ಳೆಯವರಿದ್ದರೆ ಒಳ್ಳೆಯದೇ ಆಗುತ್ತೆ. ನನ್ನ ಸುತ್ತಮುತ್ತ ಯಾರ್ಯಾರು ಇರ್ತೀವಿ, ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಸುತ್ತಮುತ್ತ ಯಾವಾಗೂ ಖಾಲಿ ಹೇಳೋರು, ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆ ನೆಗೆಟಿವ್ ಎನರ್ಜಿನೇ ಇತ್ತು ಅಂದರೆ ನಂಗೆ ನೆಗೆಟಿವೇ ಆಗುತ್ತೆ. ನಮ್ಮ ಸುತ್ತಮುತ್ತ ಒಳ್ಳೇದು ಮಾತಾಡಿಕೊಂಡು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಕೆಲಸ ಆಯಿತು, ನಮ್ಮ ಕಾರ್ಯ ಆಯಿತು, ನಾವು ಹೇಗಿರಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡಿಕೊಂಡ್ರೆ ಆಗುತ್ತೆ. ಸುದೀಪ್ ಸರ್ ಹೇಳಿದ್ದನ್ನೆಲ್ಲ ನಾನು ಸುಮಾರಷ್ಟು ಪಾಲಿಸಿಲ್ಲ. ಈಗ ಮ್ಯಾಕ್ಸ್ ಟೈಮಲ್ಲೆಲ್ಲ ಸುಮಾರಷ್ಟು ಹೇಳಿದರು, ಫಿಸಿಕಲಿ ನೋಡ್ಕೊ, ಫಿಸಿಕಲಿ ಇನ್ನೂ ಬಿಲ್ಡ್ ಮಾಡು, ಹಿಂಗೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ ಅಂತಿದ್ರು. ಅದನ್ನೂ ಮಾಡಿಲ್ಲ. ಕೆಲವೊಂದು ಕಡೆ ಕಾನ್ಸೆಪ್ಟ್, ಇವಾಗ ಫ್ಯಾಮಿಲಿನ ನೋಡ್ಕೊ ಅಂತ ಹೇಳ್ತಾರೆ, ಫ್ಯಾಮಿಲಿಗೆ ವ್ಯಾಲ್ಯೂಸ್ ಗೊತ್ತು. ಆಮೇಲೆ ಅಕ್ಕನೂ ಅಷ್ಟೇ, ಪ್ರಿಯಾ ಅಕ್ಕ ಮನೆಗೆ ಹೋಗಿದ್ದು ಕೂಡ ಹೆಂಡತಿ ಹೇಗಿದ್ದಾರೆ ಅಂತ ಕೇಳ್ತಾರೆ, ಏನು ಮಾಡ್ತಿದ್ದಾರೆ ಸಂಧ್ಯಾ, ಅಪ್ಪ ಅಮ್ಮ ಹೇಗಿದ್ದಾರೆ, ಪ್ರತಿಯೊಂದು ವಿಚಾರಿಸೋದು, ಪ್ರತಿಯೊಂದು ಇದು ಮಾಡೋದು. ಅಂದರೆ ನೀವು ನನಗಂತೂ ಖುಷಿ ಇದೆ ಸರ್ ಅವ್ರ ಜೊತೆ. ಆಮೇಲೆ ಆ ಎನರ್ಜಿ, ಆಮೇಲೆ ಪ್ರತಿ ಸಲನೂ ದುಡಿಬೇಕು ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು, ಹೊಸತನದ್ದು ಏನಾದರೂ ತರಬೇಕು, ಆಡಿಯನ್ಸ್ ಮುಂದೆ ಬರಬೇಕು, ಸಿನಿಮಾದಾಗಿರ್ಬೋದು ಪ್ರತಿಯೊಂದು. ಆಮೇಲೆ ಅಷ್ಟಿದ್ದಾದಮೇಲೆ ನಾನು ಬಿಗ್ ಬಾಸ್ಗೆ ಸ್ಟೇಜ್ ಮೇಲೇ ಗೊತ್ತಾಗಿದ್ದು ಅವರಿಗೆ. ಯಾವುದು ಓಪನಿಂಗ್ ಎಂಟ್ರಿ ಅಂತ ನಂದು ಇತ್ತಲ್ಲಣ್ಣ, ಆವಾಗಲೇ ಮಂಚನ ಅಂತ ಗೊತ್ತಾಗಿದ್ದು. ಲಾಸ್ಟಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು 14ನೇದು 13-14ನೇದು ನಾವು ಹೋಗಿದ್ದು, ಆವಾಗಲೇ ಗೊತ್ತಾಗಿದ್ದು ಅವರಿಗೆ. ಅಂದರೆ ಅವರು ಪ್ರೊಫೆಷ್ನಲಿ ಎಷ್ಟು ಯಾವುದಕ್ಕೆ ಎಲ್ಲೆಲ್ಲಿ ಎಷ್ಟು ಬೌಂಡ್ರಿನಲ್ಲಿ ಇಡಬೇಕೋ ಅಷ್ಟಷ್ಟಲ್ಲೇ ಪ್ರತಿಯೊಂದು ವಿಚಾರನೂ ಹಂಗೆ ಇಡ್ತಾರೆ. ಸಿನಿಮಾಗೆ ಸಂಬಂಧಪಟ್ಟಿದ್ದು, ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ಮತ್ತು ಬಿಗ್ ಬಾಸು, ರಿಯಾಲಿಟಿ ಶೋ ಇವೆಲ್ಲವೂ ಹಾಗೆ ಇಡ್ತಾರೆ. ಆ ಥರದ ವಿಚಾರದಲ್ಲಿ ನಾವು ಭಾಳನೇ, ಇವಾಗ ನಾನು ಅದನ್ನೇ ಹೇಳಿದ್ದಲ್ವ ನಾನು ಸ್ಟಾರ್ಟಿಂಗಲ್ಲಿ, ಮ್ಯಾಂಗೋ ಪಚ್ಚದಲ್ಲಿ ಇವಾಗ ಸುಮಾರು ಜನ ಕರ್ನಾಟಕದ ಜನತೆ ಎಲ್ಲ ಮೆಚ್ಕೊಳ್ಳೋದು ಹೌದು. ಅಭಿನಯ ಚಕ್ರವರ್ತಿ ಮೆಚ್ಕೊಡ್ತಾರಲ್ಲ, ಅಭಿನಯ ಚಕ್ರವರ್ತಿ ಬಾಯಿಂದ ನೀನು ಚೆಂದ ಮಾಡಿದ್ಯಾ ಕಣೋ, ಆ ಶ್ರೀಧರ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ಸ್ಕೊಂಡ್ರೆ ಅದು ನನಗೆ ಬೇರೆ ಒಂಥರ ಅದು ಹೆಂಗೆ ಅನಿಸುತ್ತೆ ಅಂದರೆ, ಯಾವುದೋ ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡು, ಯಾವುದೋ ಆಸ್ಕರ್ ಬಂದಂಗೆ ಅನಿಸ್ಬಿಡುತ್ತೆ. ನಿಜವಾಗ್ಲೂ ದೊಡ್ಡದು ಅನಿಸ್ಬಿಡುತ್ತೆ. ಯಾಕಂದರೆ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬದುಕಿದ್ದು ನಾವು ಎಲ್ಲ. ರಾಜ್ಕುಮಾರ್ ಅಣ್ಣ, ವಿಷ್ಣುವರ್ಧನ್, ಈ ಥರದವರು ಇವ್ರುಗಳ ಬಾಯಲ್ಲಿ ಏನಾದರೂ ಬಂದ್ಬಿಟ್ರೆ ನಮಗೆ ಸಾಕಲ್ವ ಸರ್. ಇವಾಗ ಈ ಸಿನಿಮಾದಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ರೆ ನನ್ನಷ್ಟು ಇದು ಇರ್ತಿರ್ಲಿಲ್ಲ, ಈ ಪಾತ್ರನ ಅದೆಲ್ಲ. ಬಟ್ ಅವ್ರು ಬೇಕು ಅಂದಾಗ ನಾನು ಅದನ್ನೇ ಸ್ಕ್ರಿಪ್ಟು ಕೇಳಿಲ್ಲ, ಎಂಥದ್ದು ಕೇಳಿಲ್ಲ. ಸೀರಿಯಸ್ಸಾಗಿ ಕಾರ್ತಿಕ್ ಅವರು ಕಾಲ್ ಮಾಡಿದ್ರು, ಓಕೆ ಅಂದೆ. ಎಷ್ಟು ದಿನ ಬೇಕು, ಎಲ್ಲಿ, ಏನು, ಎತ್ತ. ಅದಾದಮೇಲೆ ಬಂದು ವಿವೇಕ್ ಅವ್ರ ಹತ್ರ ಆಮೇಲೆ ಕತೆ ಕೇಳಿದ್ದು. ಅದು ಯಾವಾಗ JP ನಗರಕ್ಕೆ ಬಂದು ಅಲ್ಲಿ ಓಕೆ ಎಲ್ಲ ಹೇಳಾದ್ಮೇಲೆ ಬಂದು ಕತೆ ಕೇಳಿದ್ದು. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸುಮಾರು ಜನ ನಿಮ್ಮ ಮೀಡಿಯಾದವರೇ ಹೇಳಿದ್ದಾರೆ, ಮೀಡಿಯಾ ಫ್ರೆಂಡ್ಸೇ ಒಂದಷ್ಟು ಜನ ಹೇಳಿದ್ದಾರೆ ನನಗೆ. ರೀಸೆಂಟಾಗಿ ಏನಂತ ಹೇಳಿದ್ದಾರೆ ಅಂದರೆ, ನೀವು ಸುದೀಪ್ ಅವ್ರ ಜೊತೆ ಬಹಳ ಒಡನಾಟ ಇರೋದ್ರಿಂದ ನಿಮ್ಗೆ ಅವಕಾಶಗಳೆಲ್ಲ ಕಡಿಮೆ ಆಗ್ತಿದೆ, ಅವಕಾಶಗಳು ಕಡಿಮೆ ಆಗ್ತಿದೆ. ಸುದೀಪ್ ಸರ್ ಜೊತೆಗಿದ್ದರೆ ಸುದೀಪ್ ಸರ್ಗೆ ಸಂಬಂಧಪಟ್ಟಿದ್ದ ಆ ಪ್ರೊಡಕ್ಷನ್ಗಳಲ್ಲಿ ಅದರಲ್ಲೇ ಬೇರೆಯವರು ನಿಮ್ಮನ್ನು ಕಾಸ್ಟಿಂಗ್ ಮಾಡೋದರಲ್ಲಿ ಕಡಿಮೆ ಆಗ್ತಿದೆ ಅಂತಲೂ ಹೇಳಿದ್ದಾರೆ. ಬಟ್ ನನಗೆ ಅದು ಏನು ಆಶ್ಚರ್ಯ ಅನಿಸ್ತು. ಆಮೇಲೆ ಸುಮಾರು ಜನ ಹಂಗೆ ಹೇಳಿದವಾಗ ಆಶ್ಚರ್ಯ ಅನಿಸ್ತು. ನಾನು ಕಲಾವಿದ ಸರ್, ನನಗೆ ಬ್ಯಾರಿಕೇಡ್ಸ್ ಇಲ್ಲ ಸರ್, ನಾನು ಎಲ್ಲರ ಸಿನಿಮಾನೂ ಮಾಡ್ತೀನಿ ಸರ್. ಇವತ್ತು ನಾನು ಯಾರ ಜೊತೆ ಸಿನಿಮಾ ಮಾಡಿಲ್ಲ ಅಂತೇಳಿ, ಸುದೀಪ್ ಸರ್ ಜೊತೆ, ದರ್ಶನ್ ಸರ್ ಜೊತೆ, ಯಶ್ ಅವ್ರ ಜೊತೆ, ಆಮೇಲೆ ವಿಜಯ, ನಮ್ಮ ದುನಿಯಾ ವಿಜಯ ಅಣ್ಣರ ಜೊತೆ, ಯೋಗಿ ಅವ್ರ ಜೊತೆ, ಈಗ
ಚಿಕ್ಕಣ್ಣ ಜೊತೆ ಯಾರ ಜೊತೆ ಮಾಡಿಲ್ಲ ಸರ್, ಎಲ್ಲರ ಜೊತೆನೂ ಸಿನಿಮಾ ಮಾಡಿದ್ದೀನಿ. ನಮ್ಮದು ಕಲಾವಿದರ ಜೀವನ ಏನು ಅಂತಂದರೆ, ನಾನು ಥಿಯೇಟ್ರ್ ಮಾಡಬೇಕಾದ್ರೆ ಆವತ್ತಿನ ದಿನದಿಂದ ನಾನು ಏನು ಅಂತಂದರೆ, ನನಗೆ ಎಷ್ಟಾಗುತ್ತೋ ಅಷ್ಟು ಸಿನಿಮಾಗಳು ನಾನು ಮಾಡಬೇಕು, ಎಷ್ಟು ಪಾತ್ರಗಳು ಅಭಿನಯಿಸೋಕ್ಕಾಗುತ್ತೋ ಅಷ್ಟು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಆವಾಗಿದ್ದು ನನ್ನ ತಂಗಿರು, ನಮ್ಮ ಜವಾಬ್ದಾರಿ, ನನ್ನ ಜೀವನ ನಡಿಬೇಕು. ನಾನು ನಂಬ್ಕೊಂಡಿರೋದು ಇದರಿಂದ ನನಗೇನು ಬರುತ್ತೋ, ನಾನು ಸಿನಿಮಾಗೆ ಏನು ಕೊಡ್ತೀನೋ, ಸಿನಿಮಾಯಿಂದ ನನ್ನ ಜೀವನಕ್ಕೆ ಏನು ಬರುತ್ತೋ, ಎಕನಾಮಿಕಲ್ ಏನೇ ಬಂದರೂ ಅದನ್ನು ನನ್ನ ಜೀವನ ರೂಪಿಸ್ಕೋಬೇಕು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಸರ್. ನಾನು ಅದನ್ನೇ ಹೇಳ್ತಿರೋದು. ಸುಮಾರು ಜನ ಸೋಷಿಯಲ್ ಮೀಡಿಯಾದ ಇನ್ನೊಂದು ಮತ್ತೊಂದು ನಮ್ಮದು ಕಲಾವಿದ್ರ ಜೀವನನೇ ಅಷ್ಟು. ಇವಾಗ ನಾನೇನಾದರೂ ಬಾರಲ್ಲಿ ಕೆಲಸ ಮಾಡ್ತಿದ್ರೆ, ನಾನು ಬಾರಲ್ಲಿ ನಾನು ಹೆಂಗೆ ಸರ್ವಿಸ್ ಕೊಡ್ತೀನಿ, ನಾನು ಹೆಂಗೆ ಊಟ ಹಾಕ್ತೀನಿ, ನನ್ನ ರೆಸ್ಟೋರೆಂಟಲ್ಲಿ ಏನು ಅಡುಗೆ ಮಾಡ್ತೀನಿ, ನಾನು ಏನು ಟೇಸ್ಟ್ ಕೊಡ್ತೀನಿ, ನನ್ನ ರೆಸ್ಟೋರೆಂಟಿಗೆ ಬರ್ತಾರೆ ಅಂತ. ಕಲಾವಿದನಿಗೆ ಏನು ಬೇಕು, ನೀನು ಹೆಂಗೆ ಪಾತ್ರ ಮಾಡ್ತೀಯ, ಏನು ಇದು ಮಾಡ್ತೀಯ ಅಂತ. ಆ ಪಾತ್ರ ಅದನ್ನು ಮಾಡಿದವಾಗ ನೀನು ಯಾರು ಬೇಕಾದರೂ ಹಾಕ್ಕೋಬೇಕು ಅನ್ನೋದು ಅಷ್ಟೇ. ಅದು ಬಿಟ್ಟು ನೀನು ಅವನ ಜೊತೆ ಮಾಡಿದ್ಯಾ, ನಾನು ನಿನ್ನ ಜೊತೆ ಹಾಕೊಳ್ಳೋದು, ಆವಾಗ ಈ ಥರ ಮಾತುಕತೆಗಳು ಈ ಥರ ಬಂದಾಗ ಸಿನಿಮಾ ಇಂಡಸ್ಟ್ರಿನೇ ಬೆಳೆಯಲ್ಲ ಸರ್, ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಒಬ್ರಿಗೊಬ್ರು ಸಪೋರ್ಟ್ ಆಗಿರಬೇಕು, ಒಬ್ರಿಗೊಬ್ರು ಇರಬೇಕು ಸರ್. ಈಗ ಮಲಯಾಳಂ ಇಂಡಸ್ಟ್ರಿ ನೋಡಿದ್ರೆ ಇರೋದು ಇಬ್ಬರು ಸರ್, ಮಮ್ಮೂಟಿ, ಮೋಹನ್ ಲಾಲು, ಅವ್ರ ಜೊತೆಗೆ ಪೃಥ್ವಿ, ಎಲ್ಲರೂ ಹೋಗ್ತಾರಲ್ವ ಸರ್, ಎಲ್ಲರೂ ಹೋಗ್ತಾರೆ, ಎಲ್ಲ ಫಂಕ್ಷನ್ಗೆ ಹೋಗ್ತಾರೆ, ಎಲ್ಲನೂ ಇದು ಮಾಡ್ತಾರೆ. ಆ ಥರದ್ದು ಇದು ಬಂದಿದ್ದು ಇವಾಗ ಮ್ಯಾಂಗೋ ಪಚ್ಚಾಯಿಂದಾನೆ. ಸುದೀಪಣ್ಣ ಮನೆಗೆ ಆಲ್ಮೋಸ್ಟ್ ಇಂಡಸ್ಟ್ರಿನೇ ಬಂದಿತ್ತಾ, ಎಲ್ಲ ಕಲಾವಿದರು ಎಲ್ಲರೂ ಬಂದು ಗುಡ್ ಗೆಸ್ಚರ್ ಆ್ಯಕ್ಚುಲಿ ಅಲ್ವಾ, ಎಲ್ಲ ಒಂದು ಗೆಟ್ ಟುಗೆದರ್ ಅಂತ. ಮ್ಯಾಂಗೋ ಪಚ್ಚ ಸಿನಿಮಾ ತೋರಿಸ್ಬೇಕು, ನಾವು ಸಿನಿಮಾ ಮಾಡಿದ್ದೀವಿ ಅನ್ನೋದ್ರ ಜೊತೆಗೆ ಎಲ್ಲರೂ ಸೇರ್ತಿದ್ದೀವಲ್ಲ ಸರ್, ಅದೇ ಸಂಭ್ರಮ ಅಲ್ವಾ ಸರ್. ಇವಾಗ ನಿಮ್ಮನ್ನೆಲ್ಲನೂ ನಾವು ಒಂದು ಸಿನಿಮಾಯಿಂದ ಎಲ್ಲ ಮೀಡಿಯಾದವರು, ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ಸೇರ್ತೀವಲ್ಲ. ನಾಗೇಶಣ್ಣ ಎಷ್ಟು ವರ್ಷ ಆಗಿತ್ತು ನೋಡಿ, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ನಾಗೇಶಣ್ಣ, ಅವ್ರನ್ನ ನೋಡಿದ್ವಲ್ಲ, ಅವ್ರನ್ನ ನೋಡಿದಾಗ ಎಷ್ಟು ಖುಷಿ ಆಯಿತು ನಮಗೆ. ಇವೆಲ್ಲ ಗೆಟ್ ಟುಗೆದರ್. ನನಗೆ ಅದನ್ನೇ ಹೇಳಕ್ಕೆ ಬಂದೆ, ಕಲಾವಿದರನ್ನ ಕಲಾವಿದರ ಥರನೇ ನೋಡಿ, ಬೇರೆ ಥರ ನೋಡಬೇಡಿ. ಅವ್ರದ್ದು ಒಂದು ಜೀವನ ಅಷ್ಟೇ, ಇನ್ನೇನು ಬೇರೆದಲ್ಲ. ವೆರಿ ಅವ್ರಿಗೊಂದು ಜೀವನ ಇದೆ, ಅದಕ್ಕೆ ಅಷ್ಟೇ ಸರ್. ನಿಮ್ಮದು ಒಂಥರ ಇದು ಸೆಕೆಂಡ್ ಇನ್ನಿಂಗ್ಸು ಲಿಟ್ರಲಿ. ಸೊ ಸೆಕೆಂಡ್ ಇನ್ನಿಂಗ್ಸ್ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಹೆಂಗಿರಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ದೀರಾ ಸರ್? ಸಿನಿಮಾ ರಂಗದಲ್ಲಿ ಏನು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಓಕೆ, ಗೋ ವಿತ್ ದ ಫ್ಲೋ. ಕರೆಕ್ಟ್. ಸಿನಿಮಾ ಹೆಂಗೆ ಕರ್ಕೊಂಡೋಗೋದು ಅದು ಹೋಗ್ತಾ ಇರಬೇಕಷ್ಟೇ ಸರ್. ಬಟ್ ಒಂದೇ ಒಂದು ಮುಂಚೆ ನಾನು ಮಾಡಿದಂಥ ಒಟ್ಟಲ್ಲಿ ತಪ್ಪು ಮಯೂರ್ ಪಟೇಲ್ ಅವರು ಭರವಸೆನ ಕಳ್ಕೊಂಡಿಲ್ಲ, ಆತ್ಮವಿಶ್ವಾಸನ ಕಳ್ಕೊಂಡಿಲ್ಲ. ಖಂಡಿತ ಇಲ್ಲ ಸರ್. ಹಂಗಿದ್ದರೆ ನಾನು ಸಿನಿಮಾ ರಂಗಕ್ಕೆ ಮತ್ತೆ ವಾಪಸ್ ಒಂದು ಕಳ್ಕೊತಾರೆ ಸರ್, ಇನ್ನು ಮುಂದೆ ನೈಟ್ ಲೈಫ್ ಕಳ್ಕೊತಾರೆ ಸರ್. ನೈಟ್ ಲೈಫ್ ಇರಲಿಲ್ಲ ಬಿಡಿ, 3 ಗಂಟೆ ಕಟ್ಟ ಮೇಲೆ ಅಲ್ಲೇ ಹೋಗ್ಬಿಟ್ಟಿತ್ತು. ಇನ್ನೊಂದು ನೈಟ್ ಲೈಫ್ ಅಲ್ಲೇ ಕಳ್ಕೊಬಿಟ್ಟಿದ್ವಿ. ಬಟ್ ನಂಗೆ ಏನು ಗೊತ್ತಾ, ಮಯೂರಣ್ಣ ಯಾವಾಗ ಕಾಲ್ ಮಾಡಿದ್ರು, ಎಲ್ಲಿದ್ದೀವಿ ಮಯೂರಣ್ಣ ಅಂದರೆ ಶೂಟಿಂಗಲ್ಲಿ ಇದೀನಿ ಮಗನೇ, ಇರು ಮಂಚಪ್ಪ, ಆಮೇಲೆ ಕಾಲ್ ಮಾಡ್ತೀನಿ ಅನ್ಬೇಕು. ದಟ್ ಇಸ್ ಮೈ ಇದು. ಆಗ್ತಾರೆ, ಬ್ಯುಸಿ ಆಗ್ತಾರೆ ಅಂತ ನಾವು ಬಯಸ್ತೀವಿ, ಆಶಿಸ್ತೀವಿ.